ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಈ ಹಾಡಂತೂ ಎಲ್ಲರೂ ಕೇಳಿರ್ತೀರ. ನಾನು ಇವತ್ತು ಹೇಳ್ತಿರೋವಂಥದ್ದು ನಮ್ಮೂರು ಮೈಸೂರಾಗಿರೋದ್ರಿಂದ ನಾವು ಅಲ್ಲಿಗೆ ನನ್ನ ಮಗನ ಜೊತೆ ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದ್ದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್ ಮಾಡ್ತಾ ಹೋಗಿ. ಆ್ಯಂಡ್ ನಾವು ಚೂಸ್ ಮಾಡಿದ್ದು ಟ್ರಾನ್ಸ್ಪೋರ್ಟ್ ಬಂದು ಟ್ರೈನ್. ಅದರಲ್ಲೂ ನಂಗೆ ಈಗ ಅಂತೂ ತುಂಬ ಟ್ರೈನ್ ಇಷ್ಟ ಆಗುತ್ತೆ. ಬಿಕಾಸ್ ತುಂಬ ರಶ್ ಇರೋಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ, ನೀವೇ ನೋಡ್ತಿರೋ ಹಾಗೆ ನಾನು ಟೀಚರಾಗಿರೋದ್ರಿಂದ ಕರೆಕ್ಷನ್ಸ್ ಯಾವುದಿತ್ತು ಅಂತ ಮಾಡಿಕೊಂಡು ಆರಾಮಾಗಿ, ಹಾಗೆಯೇ ಸ್ನ್ಯಾಕ್ಸು ಕೂಡ ಬರುತ್ತೆ, ಎಲ್ಲನೂ ಸಿಗ್ತಾ ಹೋಗುತ್ತೆ. ಆ್ಯಂಡ್ ತರಕಾರಿ ಕೂಡ ಸಿಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ. ಸೊ ಹಾಗಾಗಿ ಏನು ಮಾಡಿದ್ವಿ, ನಾವು ಚೂಸ್ ಮಾಡಿದ್ದು ಟ್ರೈನ್ ಅಂತ ಅಂದಾಗ ಸ್ವಲ್ಪ ಬಿಟ್ಟು ರಶ್ ಇರ್ಬೋದು ಅಂದ್ಕೊಂಡೆ. ಬಟ್ ಫುಲ್ ಆಫ್ ಫ್ರೀ, ಏನು ಒಬ್ಬರು ಜನನೂ ಇರ್ತಿರಲಿಲ್ಲ. ನಾನು ನನ್ನ ಮಗ ಮತ್ತು ಇನ್ಯಾರೋ ಇರ್ತಾಯಿದ್ರು. ಸೊ ಹಾಗೇನು ಮಾಡಿದ್ವಿ, ಡಿಸೈಡ್ ಮಾಡಿಕೊಂಡು ಓಕೆ ಟ್ರೈನ್ ಬೆಸ್ಟು, ನನ್ನ ಮಗಂಗೂ ಆರಾಮಾಗಿರ್ಬೋದು ಅಂತ ಸ್ಟಾರ್ಟ್ ಮಾಡಿ ಜರ್ನಿನ ಹೋದ್ವಿ. ಅದಾದಮೇಲೆ ತಲುಪಿದ್ದು ನಾವು ಮೈಸೂರಿಗೆ ತಲುಪಿದ್ಮೇಲೆ ಅಂದ್ಕೊಂಡೆ ಯಾವುದ್ರಲ್ಲಿ ಹೋಗ್ಬೋದು, ಮೇ ಬಿ ನನ್ನ ತಮ್ಮ ನಾವು ಕಾರ್ ತರ್ತಾನೆ ನಾವು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಯಾವ ಸೀಸನ್ ಹೇಳಿ? ದಸರಾ ಸೀಸನಲ್ಲಿ ಕಾರ್ ತರೋದು ಅಂದರೆ ಅವರಷ್ಟು ಫೂಲಿಶ್ನೆಸ್ ಯಾವುದಿಲ್ಲ, ಬಿಕಾಸ್ ಆಫ್ ದ ಟ್ರಾಫಿಕ್. ಸೊ ನನ್ನ ತಮ್ಮ ಏನು ಮಾಡಿದ್ದಾನೆ, ಅವನಿಗೆ ಗೊತ್ತಿದೆ ನನಗೆ ಲೈಟಿಂಗ್ಸು, ದಸರಾ ರೋಡ್ ಟ್ರಿಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಅವನೇನು ಮಾಡಿದ್ದಾನೆ, ನಮ್ಮ ಮನೆ ಹಿಮಾಲಯ ಗಾಡಿ ಸ್ಪೆಷಲಿ ಅವನ ಫೇವ್ರೆಟ್ ಆ್ಯಂಡ್ ನನ್ನ ಫೇವ್ರೆಟ್ ಕೂಡ. ಆ್ಯಂಡ್ ಅವನ ಜೊತೆ ಅಂತೂ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ನ ರೈಡ್ನಂತೂ ಕೇಳೋದೇ ಬೇಡ. ನಮ್ಮ ಮನೆಯಲ್ಲಿ ಫಾಸ್ಟೆಸ್ಟ್ ಡ್ರೈವರ್ ಅಂತಿದ್ರೆ ಅವನೊಬ್ಬನೇ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಿದ್ವಿ, ನನ್ನ ಮಗಂಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬೈಕ್ ರೈಡ್. ಸೊ ನಾವೆಲ್ಲ ಡಿಸೈಡ್ ಮಾಡಿಕೊಂಡು, ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋಕ್ಕಿಂತ ಅವನಿಗೆ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದ. ಆ್ಯಂಡ್ ನಾವು ದ ವೆರಿ ಎಕ್ಸೈಟಿಂಗ್ ಮೂಮೆಂಟ್ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋವಂಥದ್ದು ಯುವ ಸಂಭ್ರಮ. ಅದೇ ನಮ್ಮ ಮೈಸೂರಲ್ಲಿ ಫಸ್ಟ್ ಇವೆಂಟ್ ಸ್ಟಾರ್ಟ್ ಆಗೋದು. ಅದು ಬಿಟ್ಟು ಬೇರೆ ಬೇರೆ ಸ್ಪರ್ಧೆಗಳಂತೆ ಅದಂತೆ ಇದಂತೆ ಅಂತ ತುಂಬ ಇವೆಂಟ್ಸ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ಅದರಲ್ಲಿ ನಮ್ಮ ಫೇವ್ರೇಟ್ ಇರೋದು ಯುವ ಸಂಭ್ರಮ, ಯುವ ದಸರಾ ಮತ್ತು ಎಕ್ಸಿಬಿಷನ್, ಈ ಥರ ತುಂಬ ಬೇರೆ ಬೇರೆದಿದೆ. ಸೊ ಒಂದೊಂದು ಸಲ ಒಂದೊಂದನ್ನು ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ನಾವು ಹೋಗ್ತಾ ಇರೋವಂಥ ರೋಡ್ ಬಂದು ಯೂನಿವರ್ಸಿಟಿ ಮತ್ತು ಪಡವಾರಳ್ಳಿ ರೋಡ್ ಇದೆಯಲ್ಲ, ಆ ಈ ರೋಡ್ ತುಂಬಾ ಲೈಟಿಂಗ್ಸ್ ಹಾಕಿರ್ತಾರೆ. ಅದರಲ್ಲೂ ಸ್ಪೆಷಲಿ ಯುವ ಸಂಭ್ರಮ ಅಂದ ತಕ್ಷಣ ಇದು ಕಾಲೇಜ್ ಫೆಸ್ಟ್ ಇರೋ ಥರ ಎಲ್ಲ ಕಾಲೇಜಸ್ಸು ಕೂಡ, ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಕಾಲೇಜಸ್ಸು, ಎಲ್ಲದು ಅಂತ ನಾನು ಹೇಳೋಕ್ಕಾಗಲ್ಲ, ಕೆಲವೊಂದು ಕಾಲೇಜಸ್ ಯಾವುದು ಯುವ ಸಂಭ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನಿಸುತ್ತೆ, ಎಲ್ಲ ಕಾಲೇಜು ಕೂಡ ಎಲ್ಲ ಊರುಗಳಿಂದನೂ ಈ ಒಂದು ಪ್ಲೇಸಲ್ಲಿ ಬಂದು ಪರ್ಫಾಮ್ ಮಾಡ್ತಾರೆ. ಈ ಪರ್ಫಾಮೆನ್ಸ್ನ ಎಲ್ಲಿ ನಡೆಯುತ್ತೆ ಅಂತಂದರೆ ನಮ್ಮ ಯೂನಿವರ್ಸಿಟಿ, ನಮ್ಮ ಮೈಸೂರು ಯೂನಿವರ್ಸಿಟಿಯ ಒಂದು ಓಪನ್ ಥಿಯೇಟರ್ ಏನಿದೆ ಆ ಒಂದು ಪ್ಲೇಸಲ್ಲಿ ಈ ಒಂದು ಇವೆಂಟನ್ನು ನಡೆಸ್ತಾ ಇರ್ತಾರೆ. ಪ್ರತಿ ವರ್ಷವೂ ಅಲ್ಲೇ ನಡೆಯುತ್ತೆ. ಆ್ಯಂಡ್ ಪ್ರತಿ ವರ್ಷ ಬೇರೆ ಬೇರೆ ಕಾಲೇಜಸ್ಗಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈವನ್ ನಾನು ಈ ಒಂದು ಪಾರ್ಟಿಸಿಪೆಂಟಾಗಿ ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರು ಇದೇ ಒಂದು ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡಿದ್ದೆ. ಸೊ ಐ ನೋ ವಾಟ್ ಇಟ್ ಲುಕ್ಸ್ ಲೈಕ್. ಒಂದು ಕ್ರೌಡ್, ಅದರಲ್ಲೂ ಸ್ಪೆಷಲಿ ವೀಕೆಂಡ್ ಅಂತ ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ಸೊ ಬೆಟರ್ ಯು ಚೂಸ್ ಟೂ ವೀಲರ್ ರ್ಯಾದರ್ ದೆನ್ ದ ಫೋರ್ ವೀಲರ್. ಯಾವುದೇ ಒಂದು ವೆಹಿಕಲ್ ಆದ್ರೂ ಟೂ ವೀಲರ್ಗಿಂತ ಫೋರ್ ವೀಲರ್ ಬೆಟರ್ ಇಲ್ಲ, ಬಿಕಾಸ್ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಟೂ ವೀಲರ್ ಅಂತ ಅಂದಾಗ ಯು ಕ್ಯಾನ್ ಮ್ಯಾನೇಜ್. ಈಗ ನೋಡಿ, ಫೋರ್ ವೀಲರ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಬಿಟ್ಟು ಕ್ಲಮ್ಸಿ ಆಗಿದೆ. ಆ್ಯಂಡ್ ದಿಸ್ ಇಯರ್ ದೇ ಆರ್ ಮೇಕಿಂಗ್ ಡಿಫ್ರೆನ್ಸ್. ಏನಂತ ಅಂದರೆ, ಮೊದಲೆಲ್ಲ ಏನಾಗ್ತಿತ್ತು, ಯೂನಿವರ್ಸಿಟಿ ಒಳಗಡೆ ಪಾರ್ಕಿಂಗ್ ಲಾಟ್ ಕೊಡ್ತಾಯಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಪಾರ್ಕಿಂಗ್ ಲಾಟ್ನ ಒಳಗಡೆ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ತುಂಬಾ ಕ್ರೌಡ್ ಆಗಿದೆ. ಆ್ಯಂಡ್ ಮೋರ್ ಆಫ್ ದ ವೆಹಿಕಲ್ಸ್ ಹೊರಗಡೆನೇ ನಿಂತಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋವಂಥದ್ದು. ಬಟ್ ಬೆಟರ್ ಯು ಚೂಸ್ ಟೂ ವೀಲರ್. ಯಾಕೆ ಅಂತ ಹೇಳ್ತಿದ್ದೆ, ಇಲ್ಲ ಕಾರ್ ಪೂಲಿಂಗೋ ಇಲ್ಲ ಬೈಕ್ ಪೂಲಿಂಗ್ ಆ ಥರ ಏನಾದರೂ ರ್ಯಾಪಿಡೋ ಆ ಥರ ಒಂದು ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ವಿತೌಟ್ ಎನಿ ವೆಹಿಕಲ್ಸು ಆದಷ್ಟು ಮೈಸೂರನ್ನ ನೋಡಬೇಕು ಅಂತ ಅಂದರೆ ವಿತೌಟ್ ಎನಿ ವೆಹಿಕಲ್ನೇ ಹೋಗಬೇಕು. ಲೈಕ್ ಓಡಾಡಿಕೊಂಡು ಸುತ್ತಾಡಿಕೊಂಡು ಹೋಗೋದಾದರೆ ನೋಡಿ ಎಷ್ಟು ಟ್ರಾಫಿಕ್ ಇತ್ತು.
ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇವೆಂಟ್ ನೋಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಏನೋ ಬಂದಿದ್ದೀವಲ್ಲ ಒಂದು 5 ನಿಮಿಷ ಕಣೋ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ದೆ ಹೇಗೋ. ಯಾಕಂದರೆ ಅವನಿಗೂ ತುಂಬ ಸ್ಟ್ರೈನ್ ಆಗಿರುತ್ತೆ, ನನಗೂ ತುಂಬ ಸ್ಟ್ರೈನ್ ಆಗಿತ್ತು. ಬಟ್ ಅಲ್ಲೊಂದು ಕ್ರೌಡ್ ನೋಡಬೇಕಲ್ಲ, ಅದು ವೀಕೆಂಡಲ್ಲಿ. ಸೊ ಅದೊಂದು ವಿಷಯಕ್ಕೋಸ್ಕರ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಷ್ಟಕ್ಕೆ ಬಿಟ್ಟ ನನ್ನ ತಮ್ಮ. ಆ್ಯಂಡ್ ಈ ವಾಸ್ ಆಲ್ಸೋ ಯೂನಿವರ್ಸಿಟಿಯಲ್ಲಿ ಅವನು ಕೂಡ ಓದಿದ್ದು. ಸೊ ಅವನಿಗೂ ಇಲ್ಲಿ ತುಂಬ ಜನ ಫ್ರೆಂಡ್ಸು ಅವರು ಇರ್ತಾರೆ. ಸೊ ಕ್ರೌಡು ತುಂಬ ಇತ್ತು ಅಂತ ಹೇಳಿದರು ಮುಂಜಾನೆ. ಬಟ್ ಸ್ಟಿಲ್ ಒಂದು 5 ಮಿನಿಟ್ಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಅಂತ ಸ್ಟಾಪ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಮತ್ತೆ ಮನೆಗೆ ಹೊರಟ್ವಿ. ಮನೆಗೆ ಅಂತ ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ಬಿಕಾಸ್ ನಾನಂತೂ ಬೇಸಿಕಲಿ ಮೈಸೂರವಳು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಜಿಲ್ಲೆ, ಬಟ್ ಮೈಸೂರಲ್ಲೇ ಓದಿದ್ದೀನಿ. ಸೊ ನಂಗೆ ಮೈಸೂರು ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ನಂಗೆ ಹೋಗಬೇಕು ಅಂದಾಗಲೇ ತುಂಬಾ ಖುಷಿಯಾಗಿ ಎಕ್ಸೈಟೆಡ್ ಆಗಿದೆ. ಅದರಲ್ಲೂ ಸ್ಪೆಷಲಿ ದಸರಾ ಟೈಮ್ ಅಂದರು ಎಲ್ಲಿ ನೋಡಿದ್ರು ಲೈಟಿಂಗ್ ಇರುತ್ತೆ ನೋಡಿ, ಯಾವುದೂ ಬಿಡೋಲ್ಲ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ದಿಸ್ ಇಸ್ ಲಿಟಲ್ ಅಷ್ಟೇ. ಇನ್ನೂ ಸ್ಟಾರ್ಟ್ ಆದ್ರಂತೂ ಲೈಟಿಂಗ್ಸೇ ಫುಲ್ ಮುಳುಗೋಗಿರುತ್ತೆ. ನಮ್ಮ ಮೈಸೂರು ನೋಡೋಕ್ಕೆ ಫುಲ್ ಖುಷಿ ಆಗ್ತಿರುತ್ತೆ. ಅದರಲ್ಲೂ ಹೋಗುವಾಗ ನನಗೆ ಸಿಕ್ಕಿದಂಥದ್ದು ರೆಜೆಂಟ. ಅದು ನನಗೊಂಥರ ಡಿಫ್ರೆಂಟ್ ಲುಕ್ ಇದೆ ಅಂತ ಅದನ್ನು ಒಂದು ಮಾಡ್ಕೊಂಡೆ. ಇದು ಫೇಮಸ್ ಹೋಟೆಲ್, ಚೆನ್ನಾಗಿದೆ. ಆ್ಯಂಡ್ ಹಾಗೆ ಹೋಗ್ತಾ ಫುಲ್ ಟ್ರಾಫಿಕ್ ಇವಾಗ ಫ್ರೀ ಇದೆ ನೋಡಿ, ಯಾವತ್ತೂ ಇಲ್ಲ. ಬಿಕಾಸ್ ಆ ಒಂದು ಇವೆಂಟಿಗೆ ಜಾಸ್ತಿ ಜನ ಇರೋದ್ರಿಂದ ಬೇರೆ ಕಡೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ. ಆ್ಯಂಡ್ ದಿಸ್ ಈಸ್ ಅರೋಮಾ ಬೇಕ್ರಿ, ಮೈ ಫೇವ್ರೇಟ್. ಆ್ಯಂಡ್ ಫೈನಲಿ ನಮ್ಮ ಬೋಗಾದಿ ಸಿಗ್ದಲ್ಲಿ ಬಂತಿರೋದು. ಅದಾದಮೇಲೆ ನಮ್ಮ ಮನೆ ಬರ್ತಿದೆ. ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ತುಂಬ ಮೈಸೂರು ದಸರಾ ಅನ್ನೋದಕ್ಕೋಸ್ಕರನೇ ಎಲ್ಲ ಕಡೆ ತುಂಬ ವರ್ಕ್ಸು ಎಲ್ಲ ನಡೀತಾ ಇರೋದು. ಸೊ ಆ್ಯಂಡ್ ರೋಡ್ಸ್ ಏನೇ ಇದ್ರೂ ಅದೆಲ್ಲನೂ ರಿಪೇರ್ ಎಲ್ಲ ನಡೀತಾ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ದಸರಾ, ಬಟ್ ಐ ವಿಲ್ ಮಿಸ್ ದಿಸ್ ಒನ್. ಈ ವರ್ಷ ಒಂದು ವರ್ಷ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಅಷ್ಟು ಇಷ್ಟಪಡ್ತಿಲ್ಲ, ಬಟ್ ನಾನು ಕಾಲೇಜು ಆ ಥರ ಎಲ್ಲ ಹೋದ್ಮೇಲೆ ನಂಗೆ ದಸರಾ ಅಂದರೆ ತುಂಬಾ ಇಷ್ಟ. ಮೈಸೂರವ್ರಿಗೆ ಯಾರಿಗ್ರಿ ದಸರಾ ಇಷ್ಟ ಅಲ್ಲ, ಎಲ್ರಿಗೂ ದಸರಾ ಇಷ್ಟ. ಸೊ ಹೀಗೆ ನನ್ನ ಡೇಯಲ್ಲಿ ಒನ್ ಡೇ ಪೂರ್ತಿ ಹೇಗಿತ್ತು, ಒಂದು ಟ್ರಾವೆಲ್ ಹೇಗಿತ್ತು, ಸ್ಮಾಲ್ ಟ್ರಾವೆಲ್ ಅಂತ ತೋರಿಸ್ದೆ. ಆ್ಯಂಡ್ ದಿಸ್ ಇಸ್ ಇಟ್. ಸೊ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಹನುಮಂತ ಆಂಜನೇಯ.